Hey friends, ಇದು ಯೂನಿಟ್ 9 ಮಾಡ್ಯೂಲ್ 3 ಓಕೆ. ಸೊ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್ಸ್, ಟೇಕ್ ಓವರ್ಸ್, ಬೈಔಟ್ಸ್ ಅಂದರೆ ನಾನು ಅದಕ್ಕೇ ಹಿಂದಿನ ಚಾಪ್ಟರ್ಸಲ್ಲಿ ಏನು ಮಾಡಿದೆ, ಸಣ್ಣ ಸಣ್ಣ ಟಾಪಿಕ್ಸನ್ನು ಅಲ್ಲೇ ಇಂಟ್ರಡಕ್ಷನ್ ಮಾಡಿ ಬಿಟ್ಟಿದ್ದೆ, ರೈಟ್. ಇನ್ಮೇಲೆ ಸ್ವಲ್ಪ ಇನ್ ಡೆಪ್ತ್ ಆಗಿ ಇದು ಹೋಗುತ್ತೆ. ಮರ್ಜರ್, ಅಕ್ವಿಸಿಷನ್ನು, ಅದರಲ್ಲಿ ಫೇಲ್ಯೂರ್ಸ್ ಯಾಕಾಗುತ್ತೆ, ಹೇಗೆ ಮಾಡಬೇಕು, ಡಿಫ್ರೆನ್ಸಸ್ ಏನು, ಓಕೆ, ಇವೆಲ್ಲ ನಾವು ಈ ಮಾಡ್ಯೂಲಲ್ಲಿ ನೋಡ್ತೀವಿ. ಓಕೆ, ಪ್ರೊಸೆಸ್ ಆಫ್ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್. ಫೈನ್. ಹೇಗೆ ಮಾಡ್ತೀವಿ ನಾವು ಇದು ಮರ್ಜರ್ ಆ್ಯಂಡ್ ಅಕ್ವಿಸಿಷನ್ ಅಂತಂದರೆ, ಇದಕ್ಕಿಂತ ಮುಂಚೆ ನಿಮಗೆ ಆ್ಯಕ್ಚುಲಿ ಏನಂತ ಗೊತ್ತಾಗಬೇಕಲ್ವಾ, ಮರ್ಜರ್ ಆ್ಯಂಡ್ ಅಕ್ವಿಸಿಷನ್ ಅಂದರೆ ಏನಂತ ಗೊತ್ತಾಗಬೇಕು. ಸೊ ಅದನ್ನು ಫಸ್ಟ್ ತೊಗೊತೀನಿ. ಅದು ಯೂನಿಟ್ 10ನಲ್ಲಿದೆ, ನಾವು ಆಮೇಲೆ ಮತ್ತೆ ನೋಡೋಣ ಇದನ್ನ. ಓಕೆ, ಮರ್ಜರ್ ಅಂತಂದರೆ ಮೀನ್ಸ್ ಫ್ಯೂಷನ್ ಆಫ್ 2 or more ಕಂಪನೀಸ್ ವಾಲಂಟರಿ ಟು ಫಾರ್ಮ್ ಅ ನ್ಯೂ ಕಂಪನಿ. ಇಲ್ಲೇನಾಗುತ್ತೆ, ನ್ಯೂ ಕಂಪನಿ ಫಾರ್ಮ್ ಆಗುತ್ತೆ, ಉಳಿದಿದ್ದೆರಡು ಡಿಸಾಲ್ವ್ ಆಗುತ್ತೆ. ಓಕೆ, ಅಕ್ವಿಸಿಷನಲ್ಲಿ ಏನಾಗುತ್ತೆ, ವೆನ್ ಒನ್ ಎಂಟಿಟಿ ಪರ್ಚೇಸ್ ದ ಬಿಸ್ನೆಸ್ ಆಫ್ ಎನದರ್ ಎಂಟಿಟಿ. ಓಕೆ, ಒಂದು ಎಂಟಿಟಿ ಇನ್ನೊಂದನ್ನು ಬೈ ಮಾಡುತ್ತೆ, ಸೊ ಅದು ಅಕ್ವಿಸಿಷನ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಏನು ಹೇಳಿ, ಮರ್ಜರ್ ಅಂತ ಇದ್ದರೆ, ಓಕೆ, ಎರಡು ಎಂಟಿಟಿ 0+0 ಎರಡು ಎಂಟಿಟಿ, ಎರಡು ಆರ್ಗನೈಸೇಷನ್ ಸೇರಿಬಿಟ್ಟು ಒಂದೇ ಆಗುತ್ತೆ. ಓಕೆ, ಸೊ ಅದನ್ನು ನಾವು ಮರ್ಜರ್ ಅಂತ ಹೇಳ್ಬೋದು. ಅದೇ ನಾವು ಅಕ್ವಿಸಿಷನ್ ಅಂತ ಹೇಳಬೇಕಂತಂದರೆ, ಓಕೆ, ಅಕ್ವಿಸಿಷನ್ ಅಂತ ಹೇಳಬೇಕಂದ್ರೆ ಎರಡು ಆರ್ಗನೈಸೇಷನ್ ಇದೆ. ಓಕೆ, ಇದು ಎರಡು ಮಿಕ್ಸ್ ಆಗಿ ಒಂದು ದೊಡ್ಡ ಆರ್ಗನೈಸೇಷನ್ ಅದನ್ನು ಇನ್ನೊಂದನ್ನು ಬೈ ಮಾಡುತ್ತೆ. ಸೊ ದಟ್ ಈಸ್ ಅಕ್ವಿಸಿಷನ್. ಓಕೆ, ಸಿಂಪಲ್ ಫಾರ್ಮಲ್ಲಿ, ಸಿಂಪಲ್ ಲೋಕಲ್ ಲೇಮನ್ ಲ್ಯಾಂಗ್ವೇಜಲ್ಲಿ ಈ ಥರ ನಾವು ಡಿಫೈನ್ ಮಾಡ್ಬೋದು ಮರ್ಜರ್ ಆ್ಯಂಡ್ ಅಕ್ವಿಸಿಷನ್. ಫೈನ್. ಸೊ ಪ್ರೊಸೆಸ್ ಆಫ್ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್ ಏನಿರುತ್ತೆ, ಫಸ್ಟು ಪ್ರಿಲಿಮಿನರಿ ವ್ಯಾಲ್ಯೂಯೇಷನ್ ಆಗುತ್ತೆ. ಓಕೆ, ಪ್ರಿಲಿಮಿನರಿ ವ್ಯಾಲ್ಯೂಯೇಷನ್ ಅಂದರೆ ಕಂಪ್ನೀಸ್ ಪ್ರಾಡಕ್ಟ್ಸ್, ಬ್ರ್ಯಾಂಡ್ ವ್ಯಾಲ್ಯೂ, ಆರ್ಗನೈಸ್ ಸ್ಟ್ರಕ್ಚರ್, ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಫ್ಯೂಚರ್, ಲೇಟೆಸ್ಟ್ ಫೈನಾನ್ಷಿಯಲ್ಸ್ ಆಫ್ ದ ಟಾರ್ಗೆಟೆಡ್ ಕಂಪ್ನಿ, ಇವನ್ನೆಲ್ಲವನ್ನು ಕೂಡ ವ್ಯಾಲ್ಯೂಯೇಷನ್ ಮಾಡಲಾಗುತ್ತೆ ಫಸ್ಟ್ ಸ್ಟೇಜಲ್ಲಿ. ಓಕೆ, ಪ್ರಿಲಿಮಿನರಿ ವ್ಯಾಲ್ಯೂಯೇಷನ್, ಕಂಪ್ನೀಸ್ ಪ್ರಾಡಕ್ಟ್ಸ್ ಏನಿದೆ, ಬ್ರ್ಯಾಂಡ್ ವ್ಯಾಲ್ಯೂ ಏನಿದೆ, ಆರ್ಗನೈಸ್ ಸ್ಟ್ರಕ್ಚರ್ ಹೇಗಿದೆ, ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಫ್ಯೂಚರ್ ಹೇಗಿದೆ, ಓಕೆ, ಲೇಟೆಸ್ಟ್ ಫೈನಾನ್ಷಿಯಲ್ ಆಫ್ ಟಾರ್ಗೆಟೆಡ್ ಕಂಪ್ನಿ ಹೇಗಿದೆ, ಈಗಿನ ಫೈನಾನ್ಷಿಯಲ್ಸ್, ಇವೆಲ್ಲವನ್ನು ನೋಡ್ತೀವಿ. ನೆಕ್ಸ್ಟು ಪ್ರಪೋಸಲ್ ಫೇಸ್. ಪ್ರಪೋಸಲ್ ಫೇಸಲ್ಲಿ ಏನಂತೆ, ಇಶ್ಯೂಯನ್ಸ್ ಆಫ್ ದ ನಾನ್ ಬೈಂಡಿಂಗ್ ಆಫರ್ ಡಾಕ್ಯುಮೆಂಟ್. ಇಲ್ಲೇನಾಗುತ್ತೆ, ನಾನ್ ಬೈಂಡಿಂಗ್ ಆಫರ್ ಡಾಕ್ಯುಮೆಂಟ್ ಅಂತಂದರೆ ಇಲ್ಲಿ ಪ್ರಪೋಸಲ್ ಕೊಡ್ತೀವಿ. ಓಕೆ, ಒಂದು ಆಫರ್ ಕೊಟ್ಟು ಒಂದು ಪ್ರಪೋಸಲನ್ನು ಕೊಡ್ತೀವಿ. ದೆನ್ ಪ್ಲ್ಯಾನಿಂಗ್ ಫಾರ್ ಎಕ್ಸಿಟ್, ರೈಟ್ ಟೈಮ್, ಫುಲ್ ಆರ್ ಪಾರ್ಷಿಯಲ್ ಸೇಲ್, ಟ್ಯಾಕ್ಸ್ ಪ್ಲ್ಯಾನಿಂಗ್, ಇವ್ಯಾಲ್ಯೂಯೇಟಿಂಗ್, ರೀಇನ್ವೆಸ್ಟ್ಮೆಂಟ್ ಆಪ್ಷನ್ಸ್, ಇವನ್ನೆಲ್ಲ ನೋಡಿಕೊಂಡು ಒಂದು ಎಕ್ಸಿಟ್ ಪ್ಲ್ಯಾನ್ ರೆಡಿ ಆಗುತ್ತೆ. ಓಕೆ, ಒಂದು ಪ್ರಪೋಸಲ್ ಫೇಸ್ ಇರುತ್ತೆ. ಓಕೆ, ಆಫರ್ ತೊಗೊಂಡು ಒಂದು ಪ್ರಪೋಸಲ್ ಫೇಸ್ ಇರುತ್ತೆ. ಅದಾದಮೇಲೆ ಒಂದು ಪ್ಲ್ಯಾನಿಂಗ್, ಎಕ್ಸಿಟ್ ಪ್ಲ್ಯಾನಿಂಗ್ ಹೇಗಿರಬೇಕು, ರೈಟ್ ಟೈಮ್ ಯಾವುದು, ಓಕೆ, ಫುಲ್ ಆರ್ ಪಾರ್ಷಿಯಲ್ ಸೇಲ್ ಮಾಡ್ಬೋದಾ, ಟ್ಯಾಕ್ಸ್ ಪ್ಲ್ಯಾನಿಂಗ್ ಹೇಗಿರಬೇಕು, ಓಕೆ, ಇವ್ಯಾಲ್ಯೂಯೇಟಿಂಗ್, ರೀಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಏನಾದರೂ ಇದೆಯಾ ಅಂತೆಲ್ಲ ಚೆಕ್ ಮಾಡಬೇಕಾಗತ್ತೆ. ಫೈನ್. ದೆನ್ ಮಾರ್ಕೆಟಿಂಗ್, ಅಚೀವ್ ಹೈಯೆಸ್ಟ್ ಸೆಲ್ಲಿಂಗ್ ಪ್ರೈಸ್ ತೊಗೊಳಕ್ಕೆ ಏನು ಮಾಡಬೇಕು, ನಾವು ಎಲ್ಲರಿಗೂ ಹೇಳ್ತೀವಿ, ಓಕೆ, ನಮ್ಮದು ಕಂಪ್ನಿ ತೊಗೊಳ್ತೀರಾ. ಸೊ ವಿ ಆರ್ ಮಾರ್ಕೆಟಿಂಗ್ ಮಾಡೋದಿರುತ್ತೆ. ದೆನ್ ಅಗ್ರಿಮೆಂಟ್, ಫೈನಲೈಸ್ಡ್ ಮರ್ಜರ್ ಸೈನ್ಡ್, ಒಂದು ಎಗ್ರಿಮೆಂಟಿಗೆ ಬರ್ತೀವಿ, ಯಾರೋ ಒಬ್ಬರು ಮುಂದೆ ಬಂದಮೇಲೆ ಒಂದು ಎಗ್ರಿಮೆಂಟಿಗೆ ಬರ್ತೀವಿ. ನೆಕ್ಸ್ಟ್ ಇಂಟಿಗ್ರೇಷನ್, ರೂಲ್ಸ್ ಫಾಲೋಡ್. ಓಕೆ, ಆರು ಇಂಟಿಗ್ರೇಷನ್ ಮಾಡಿದ್ವಿ ಅಂದರೆ ಅಲ್ಲಿ ಏನೇನು ರೂಲ್ಸ್ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ. ದಿಸ್ ಈಸ್ ದ ಪ್ರೊಸೆಸ್ ಆಫ್ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್. ಓಕೆ, ಇದಕ್ಕೊಂದು ಸಿಂಪಲ್ಲಾಗಿ ನಾವು ಹೇಗೆ ಅರ್ಥ ಮಾಡ್ಕೋಬೋದು ಅಂದರೆ, ನಾವು ಒಂದು ಬಿಲ್ಡಿಂಗನ್ನು ಅಕ್ವೈರ್ ಮಾಡ್ತೀವಿ ಅಥವಾ ಬಿಲ್ಡಿಂಗನ್ನು ಬೈ ಮಾಡ್ತೀವಿ ಅಂದರೆ ಏನೇನು ಮಾಡ್ತೀವಿ, ಪ್ರಿಲಿಮಿನರಿ ವ್ಯಾಲ್ಯೂಯೇಷನ್ ಮಾಡ್ತೀವಿ. ಆ ಬಿಲ್ಡಿಂಗಲ್ಲಿ ಏನೇನಿದೆ, ಓಕೆ, ಏನೇನು ಎಕ್ಸ್ಟ್ರಾ ಫರ್ನಿಚರ್ಸ್ ಇರ್ಬೋದು, ಫಿಕ್ಷರ್ಸ್ ಇರ್ಬೋದು, ಅಥವಾ ಆ ಬಿಲ್ಡಿಂಗಲ್ಲಿ ಬೇರೆ ಏನಾದರೂ ಕಮರ್ಷಿಯಲಾಗಿ ಯೂಸ್ ಮಾಡೋಕ್ಕಾಗತ್ತಾ, ಸೊ ಇವೆಲ್ಲವನ್ನು ಪ್ರಿಲಿಮಿನರಿ ವ್ಯಾಲ್ಯೂಯೇಷನಲ್ಲಿ ಇರುತ್ತೆ. ದೆನ್ ಪ್ರಪೋಸಲ್ ಫೇಸ್ ಅಂತಂದರೆ ಆ ಸೆಲ್ ಮಾಡೋರು ಏನು ಮಾಡ್ತಾರೆ, ನಾವೊಂದು ಪ್ರಪೋಸಲ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ನಾವೇ ಸೆಲ್ ಮಾಡ್ತೀವಿ ಅಂದರೆ ಒಂದು ಪ್ರಪೋಸಲ್ ಕೊಡ್ತೀವಿ. ಓಕೆ, ನಮ್ಮದು ಇಷ್ಟು ಆಫರ್ ಇದೆ, ನಾವು ಇಷ್ಟಕ್ಕೆ ಸೆಲ್ ಮಾಡ್ತೀವಿ ಅಂತ. ಆಮೇಲೆ ರೈಟ್ ಟೈಮ್ ನೋಡ್ತೀವಿ, ನಾವು ಬೇರೆ ಕಡೆ ಮೂವ್ ಆಗೋದಿದ್ರೆ, ಬೇರೆ ಪ್ರಾಪರ್ಟಿ ಪರ್ಚೇಸ್ ಮಾಡೋದಿದ್ರೆ, ಅಥವಾ ಬೇರೆ ಏನಾದರೂ ರೀಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಇದ್ದರೆ ಅದ್ರ ಬಗ್ಗೆ ನೋಡ್ತೀವಿ, ಎಕ್ಸಿಟ್ ಪ್ಲ್ಯಾನ್ ಬಗ್ಗೆ. ದೆನ್ ಮಾರ್ಕೆಟಿಂಗ್ ಮಾಡ್ತೀವಿ. ಓಕೆ, ನಮ್ಮ ಬಿಲ್ಡಿಂಗ್ ಸೆಲ್ಗಿದೆ, ಯಾರು ಹೈಯೆಸ್ಟ್ ಬಿಡ್ ಮಾಡ್ತಾರೆ ಅಂತೇಳಿ
ನೋಡ್ತೀವಿ. ದೆನ್ ಅಗ್ರಿಮೆಂಟ್ ಆಗುತ್ತೆ, ಫೈನಲ್ ಆಗಿ ಒಂದು ಅಗ್ರಿಮೆಂಟ್ ಆಗುತ್ತೆ. ದೆನ್ ಇಂಟಿಗ್ರೇಷನ್ ಆಗುತ್ತೆ. ಓಕೆ, ಈ ಮನೆಗೆ ತೊಗೊಳೋಕೆ ಇಂತಿಂಥ ರೂಲ್ಸ್ ಇದೆ, ಹೀಗೆ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಓಕೆ, ಈ ಥರ ಇದನ್ನು ಯೂಸ್ ಮಾಡ್ಕೋಬೇಕಾಗತ್ತೆ, ಕಮರ್ಷಿಯಲಾಗಿ ಯೂಸ್ ಮಾಡೋ ಹಾಗಿಲ್ಲ, ಬರೀ ರೆಸಿಡೆನ್ಷಿಯಲಿ ಮಾಡಬೇಕಾಗತ್ತೆ. ಸೊ ದಿಸ್ ಆರ್ ಆಲ್ ದ ಸಮ್ ಇಂಟಿಗ್ರೇಷನ್ ಪಾಯಿಂಟ್ಸ್. ಅಥವಾ ಇಂಟಿಗ್ರೇಟ್ ಆಗೋದಿದ್ರೆ, ಎರಡು ಮರ್ಜ್ ಆಗೋದಿದ್ರೆ, ಅಕ್ವಿಸಿಷನ್ ಆಗೋದ್ರೆ ಯಾವ್ಯಾವ ರೂಲ್ಸ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಸೊ ದಿಸ್ ಎಂಡ್ಸ್ ವಿತ್ ದ process of merger and acquisition. Okay, then motives of merger and acquisition. merger and acquisition ಏನಕ್ಕೆ ಮಾಡ್ಕೋತಾರೆ? ಓಕೆ, ಮರ್ಜರ್ ಅಕ್ವಿಸಿಷನ್ ಕೇಳ್ತಾ ಇರ್ತೀವಿ. ಓಕೆ, ಬರೀ ಲಾಸ್ ಆದವರಷ್ಟೇ ಮರ್ಜರ್ ಅಕ್ವಿಸಿಷನ್ ಮಾಡ್ತೀವಿ ಅನ್ನೋದು ನಮ್ದು ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ. ಓಕೆ, ಯಾವುದೋ ಒಂದು ಕಂಪ್ನಿ ಲಾಸಲ್ಲಿದೆ, ಸೊ ಅದಕ್ಕೆ ಮರ್ಜರ್ ಮಾಡ್ತಿದ್ದಾರೆ. ಯಾವುದೋ ಒಂದು ಕಂಪ್ನಿ ಲಾಸಲ್ಲಿದೆ, ಸೊ ಅಕ್ವೈರ್ ಮಾಡ್ಕೋತಾ ಇದ್ದಾರೆ. ನೋ, ದಟ್ ಇಸ್ ನಾಟ್ ದ ಕೇಸ್. ಓಕೆ, ಸೊ ಟ್ಯಾಕ್ಸ್ ಅಡ್ವಾಂಟೇಜ್ಗೋಸ್ಕರ ಟ್ಯಾಕ್ಸ್ ಲಾಸ್ ಕ್ಯಾರಿ ಫಾರ್ವರ್ಡ್. ಟ್ಯಾಕ್ಸ್ ಅಡ್ವಾಂಟೇಜಸ್ಗೋಸ್ಕರ ತುಂಬ ಲಾಸ್ ಆಗಿರೋ ಕಂಪ್ನಿ ತೊಗೊಂಡು ನೆಕ್ಸ್ಟ್ ಟ್ಯಾಕ್ಸ್ ಪೇ ಮಾಡಬೇಕಾದ್ರೆ ಆ ಲಾಸನ್ನು ಕೂಡ ನಾವು ತೋರಿಸ್ತೀವಿ. ಸೊ ಟ್ಯಾಕ್ಸ್ ಅಡ್ವಾಂಟೇಜ್ಗೆ ಇರ್ಬೋದು. ಇನ್ಕ್ರೀಸ್ ದ ಲಿಕ್ವಿಡಿಟಿ ಫಾರ್ ಓನರ್ಸ್. ಓಕೆ, ಮಾರ್ಕೆಟಬಿಲಿಟಿ ಬೆಟರ್, ಲಿಕ್ವಿಡಿಟಿಯನ್ನು ಇನ್ಕ್ರೀಸ್ ಮಾಡೋಕ್ಕಿರ್ಬೋದು. ಗೇನಿಂಗ್ ಅಕ್ಸೆಸ್ ಟು ಫಂಡ್ಸ್, ಹೊಸ ಫಂಡ್ಸ್ಗೋಸ್ಕರ ಇರ್ಬೋದು. ಹೆಲ್ದಿ ಲಿಕ್ವಿಡಿಟಿ ವಿತ್ ಲೋ ನಾನ್ ಎಕ್ಸಿಸ್ಟೆಂಟ್ ಫೈನಾನ್ಷಿಯಲ್ ಲಿವರೇಜ್. ದೆನ್ ಗ್ರೋತ್ಗೆ ಇರ್ಬೋದು, ಸೇಮ್ ಲೈನ್ ಬಿಸ್ನೆಸ್ ಇದ್ದಾಗ ಗ್ರೋತ್ಗೋಸ್ಕರನೂ ಅಕ್ವೈರ್ ಮಾಡ್ಕೋಬೋದು. ಡೈವರ್ಸಿಫಿಕೇಷನ್ಗಿರ್ಬೋದು, ರಿಲೇಟೆಡ್ ಡೈವರ್ಸಿಫಿಕೇಷನ್ಗಿರ್ಬೋದು. ಸಿನರ್ಜಿಟಿಕ್ ಬೆನಿಫಿಟ್ಸ್ ಅಂದರೆ ಎರಡೂ ಸೇರಿದಾಗ ಇನ್ನೂ ಚೆನ್ನಾಗಿ ನಮ್ಮದು ಸೇಲ್ ಆಗುತ್ತೆ, ಬೆನಿಫಿಟ್ ಆಗುತ್ತೆ ಅಂತಿದ್ದಾಗ. ಓಕೆ, ಪ್ರೊಟೆಕ್ಷನ್ ಅಗೇನ್ಸ್ಟ್ ದ ಹೊಸ್ಟೈಲ್ ಟೇಕ್ ಓವರ್, ಅದು ನಮ್ಮ ಕಾಂಪಿಟೇಟರ್ ಕೂಡ ಆಗಿರ್ಬೋದು. ಓಕೆ, ಅದರಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಇರ್ಬೋದು. ಅಕ್ವಿಸಿಷನ್ ಆಫ್ ರಿಕ್ವೈರ್ಡ್ ಮ್ಯಾನೇಜರಲ್ ಸ್ಕಿಲ್ಸ್, ಅಸೆಟ್ಸ್, ಟೆಕ್ನಾಲಜಿ, ಕೆಲವೊಂದು ಟೆಕ್ನಾಲಜಿ ಅಸೆಟ್ಟು ಸ್ಕಿಲ್ಲನ್ನು ಅಕ್ವೈರ್ ಮಾಡ್ಕೊಳ್ಳೋಕ್ಕೋಸ್ಕರ ಕೂಡ ನಾವು ಮರ್ಜರ್ ಆ್ಯಂಡ್ ಅಕ್ವಿಸಿಷನನ್ನು ಮಾಡಬೇಕಾಗತ್ತೆ. ಸೊ ದಿಸ್ ಆರ್ ಆಲ್ ದ ಮೋಟಿವ್ಸ್ ಫಾರ್ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್. ಟ್ಯಾಕ್ಸ್ ಅಡ್ವಾಂಟೇಜ್, ಇನ್ಕ್ರೀಸ್ ದ ಲಿಕ್ವಿಡಿಟಿ ಫಾರ್ ಓನರ್ಸ್, gain in access to the funds, growth, diversification, related diversification, synergetic benefits, protection against the hostile takeover, and acquisition of required managerial skills and assets. Fine. Then advantages of the merger and acquisition. ಏನೇನು ಅಡ್ವಾಂಟೇಜಸ್ ಇದೆ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್ ಮಾಡಿದ್ರೆ? ಓಕೆ, ಸೊ ಕಾಸ್ಟ್ ಎಫಿಷಿಯನ್ಸಿ, increases the production, decreases the staff, increases the purchasing power. So this is going to be a cost efficient. Then competitive advantage, combined talent and resources ಇರೋದ್ರಿಂದ competitive advantage edge ಇರುತ್ತೆ. ನ್ಯೂ ಮಾರ್ಕೆಟಿಂಗ್ ಎಕ್ಸ್ಪೋಜರ್ ಮಾಡ್ಬೋದು, ಡೈವರ್ಸಿಫಿಕೇಷನ್, ಬೆಟರ್ ಸೇಲ್ಸ್ ಅಪಾರ್ಚುನಿಟಿ ಸಿಗ್ಬೋದು. ಟು ಬಿಕಮ್ ಬಿಗ್ಗರ್. ಓಕೆ, ಎಲಿಮಿನೇಟ್ ರೈವಲ್ಸ್, ಎಲಿಮಿನೇಟ್ ಕಾಂಪಿಟೇಷನ್, ಗೇನ್ ಲಾರ್ಜರ್ ಮಾರ್ಕೆಟ್ ಶೇರ್, ಸಿನರ್ಜೀಸ್ ಆ್ಯಂಡ್ ಎಕನಾಮಿಸ್ ಆಫ್ ಸ್ಕೇಲ್, ಸಿಮಿಲರ್ ಬಿಸ್ನೆಸ್ ಇರುತ್ತೆ. ಟ್ಯಾಕ್ಸ್ ಪರ್ಪಸಸ್. ಓಕೆ, ಇದನ್ನೇ ಸ್ವಲ್ಪ ಡಿಫ್ರೆಂಟಾಗಿ ತೊಗೊಂಡಿದ್ದಾರೆ ಇದ್ರೊಳಗೆ ಅಡ್ವಾಂಟೇಜಲ್ಲಿ, ರೈಟ್? US ಕಂಪನಿ ಬೈಯಿಂಗ್ ಸ್ಮಾಲರ್ ಫಾರಿನ್ ಕಾಂಪಿಟೇಟರ್, ಮೂವಿಂಗ್ ಮರ್ಜ್ಡ್ ಎಂಟಿಟೀಸ್ ಟ್ಯಾಕ್ಸ್ ಹೋಮ್ ಟು ಓವರ್ಸೀಸ್ ಟು ಅ ಲೋವರ್ ಟ್ಯಾಕ್ಸ್ ಜುರಿಸ್ಡಿಕ್ಷನ್ ಇನ್ ಆರ್ಡರ್ ಟು ಸಬ್ಸ್ಟ್ಯಾನ್ಷಿಯಲಿ ರೆಡ್ಯೂಸ್ ಇಟ್ಸ್ ಟ್ಯಾಕ್ಸ್ ಬಿಲ್. US ಕಂಪ್ನಿ ಏನು ಮಾಡುತ್ತೆ, ಒಂದು ಸ್ಮಾಲರ್ ಫಾರಿನ್ ಕಂಪ್ನಿ ತೊಗೊಂಡು ಕಾಂಪಿಟೇಟರ್ನ ತೊಗೊಂಡು ತನ್ನ ಎಲ್ಲ ಎಂಟಿಟೀಸನ್ನು ಅಲ್ಲಿ ಮರ್ಜ್ ಮಾಡುತ್ತೆ, ಸೊ ದಟ್ ಟ್ಯಾಕ್ಸನ್ನು ರಿಡಕ್ಷನ್ ಮಾಡ್ಕೊಳ್ಳೋಕ್ಕೋಸ್ಕರ. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ದ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್ ಫಾರ್ ಕಾಸ್ಟ್ ಎಫಿಷಿಯನ್ಸಿ, competitive edge, new marketing. Okay, then to become bigger, to eliminate competition, synergies and economies of scale, then for tax purposes. Next, coming to the disadvantages of the merger and acquisition. Okay, lack of research. ಏನೇನು ಡಿಸಡ್ವಾಂಟೇಜ್ ಆಗೋ ಚಾನ್ಸಸ್ ಇರುತ್ತೆ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್ ಮಾಡ್ಬೇಕಾದ್ರೆ? ಪಟ ಹೋಗಿ ತೊಗೊಂಡ್ಬಿಟ್ರೆ ಅದ್ರದ್ದೇನು ಅಂದರೆ ಲೈಕ್ ಅದ್ರದ್ದು ಏನು ಬ್ಯಾಕ್ಗ್ರೌಂಡ್ ತಿಳ್ಕೊಳ್ತೀನಿ ಸುಮ್ಮನೆ ತೊಗೊಳಕ್ಕಾಗಲ್ಲ, ರೈಟ್? ಸೊ ಬ್ಯಾಕ್ಗ್ರೌಂಡ್ ತಿಳ್ಕೊಬೇಕಾದ್ರೂ ಕೆಲವೊಂದು ಸಲ ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಲ್ಯಾಕ್ ಆಫ್ ರಿಸರ್ಚ್. ಓಕೆ, ಗೆಟ್ಟಿಂಗ್ ಲಾಟ್ ಆಫ್ ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್ ಈಸ್ ಇಂಪಾರ್ಟೆಂಟ್. ಸೈಜ್ ಇಶ್ಯೂಸ್, ಮಿಸ್ಮ್ಯಾಚ್, ಪುವರ್ ಅಕ್ವಿಸಿಷನ್ ಆ್ಯಂಡ್ ಪರ್ಫಾರ್ಮೆನ್ಸ್. ಓಕೆ, ಎಕ್ಸೆಸಿವ್ ಪ್ರೀಮಿಯಮ್, ವಿನ್ನರ್ಸ್ ಕರ್ಸ್ ಹೈಪೋಥಿಸಿಸ್, ಹೈಯೆಸ್ಟ್ ಬಿಡ್ ಮಾಡಿದವರಿಗೆ ಇದು ಸಿಗುತ್ತೆ, ಬಟ್ ಕೆಲವೊಂದು ಸಲ ಅದು ನಾವು ಬಿಡ್ ಮಾಡಿದ್ದು ಜಾಸ್ತಿ ಆಗಿರುತ್ತೆ. ಓಕೆ, ದೆನ್ ಸಬ್ಸ್ಟ್ಯಾನ್ಷಿಯಲ್ ಇನ್ಕ್ರೀಸ್ ಇನ್ ದ ಪ್ರೈಸಸ್, ಮೊನೊಪೊಲಿ ಪವರ್, ಲೆಸ್ ಕಾಂಪಿಟೇಷನ್. ಸೊ ಇವೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಜಾಬ್ ಲಾಸಸ್ ಆಗುತ್ತೆ. ದೆನ್ ಡಿಸ್ಎಕಾನಮಿಸ್ ಆಫ್ ಸ್ಕೇಲ್, ಲ್ಯಾಕ್ ಆಫ್ ಕಂಟ್ರೋಲ್, ಇನ್ಕ್ರೀಸ್ ಸೈಜ್ ಆಗೋದ್ರಿಂದ ಲೆಸ್ ಮೋಟಿವೇಶನ್, ಎಂಪ್ಲಾಯೀಸ್ ಮೋಟಿವೇಶನ್ ಕಡಿಮೆ ಆಗುತ್ತೆ, ಲ್ಯಾಕ್ ಆಫ್ ಕಂಟ್ರೋಲ್ ಆಗುತ್ತೆ. ಲಾಸ್ ಇನ್ ಪ್ರೊಡಕ್ಟಿವಿಟಿ, ರೀಸ್ಕಿಲ್ಲಿಂಗ್ ಈಸ್ ಇಂಪಾರ್ಟೆಂಟ್. ಡ್ಯೂರೇಷನ್, ಅದಕ್ಕೂ ತುಂಬ ಟೈಮ್ ಬೇಕಾಗುತ್ತೆ.
ಸೊ ದಿಸ್ ಆರ್ ಆಲ್ ದ ಡಿಸ್ಅಡ್ವಾಂಟೇಜ್ ಆಫ್ ದ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್. ಫಾರ್ ಎಕ್ಸಾಂಪಲ್, ಈಗ ಬ್ಯಾಂಕ್ಸ್ ಎಲ್ಲ ಮರ್ಜ್ ಆದವು, ರೈಟ್? ಅವಾಗ ಏನಾಯಿತು, ಕೆಲವೊಂದು ಬ್ಯಾಂಕ್ಗಳು ಕೆಲವೊಂದು ಜೊತೆ ಮಿಕ್ಸ್ ಮಾಡಿದ್ರು, ಆವಾಗ ಸೈಜ್ ಇಶ್ಯೂಸ್ ಆಯಿತು, ಎಂಪ್ಲಾಯ್ಮೆಂಟ್ ಇಶ್ಯೂಸ್ ಆಯಿತು, ಡಿಸ್ಎಕನಾಮಿಕ್ಸ್ ಆಫ್ ಸ್ಕೇಲ್ ಆಯಿತು, ಅಂದರೆ ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಯಿತು. ಆಮೇಲೆ ಎಂಪ್ಲಾಯೀಸಲ್ಲಿ ಮೋಟಿವೇಶನ್ ಕಡಿಮೆ ಆಯಿತು, ಪ್ರೊಡಕ್ಟಿವಿಟಿ ಕಡಿಮೆ ಆಯಿತು. ಓಕೆ, ಎಕ್ಸೆಸಿವ್ ಪ್ರೀಮಿಯಮ್ ಆಗಿರುತ್ತೆ ಕೆಲವೊಂದು ಸಲ. ಸೊ ದಿಸ್ ಆರ್ ಆಲ್ ದ ಡಿಸ್ಅಡ್ವಾಂಟೇಜಸ್ ಆಫ್ ದ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್. ಓಕೆ, ಪ್ರೋಸೆಸ್ ಆಯಿತು, ಅಡ್ವಾಂಟೇಜಸ್ ಆಯಿತು, ಮೋಟಿವ್ಸ್ ಆಯಿತು, ದೆನ್ ಡಿಸ್ಅಡ್ವಾಂಟೇಜಸ್ ಆಯಿತು. ದೆನ್ ದಿಸ್ ಕಂಪ್ಲೀಟ್ಸ್ ದ ಯೂನಿಟ್ 9. ದೆನ್ ವಿಲ್ ಮೂವ್ ಫಾರ್ ಯೂನಿಟ್ 10. ಓಕೆ, ಯೂನಿಟ್ 10ನಲ್ಲಿ ಇದು ಲಾಸ್ಟಲ್ಲಿದೆ, ಬಟ್ ನಾನು ಸ್ಟಾರ್ಟಿಂಗಲ್ಲೇ ತೊಗೊಂಡ್ಬಿಡ್ತೀನಿ, ಸೊ ದಟ್ ಇಟ್ ವಿಲ್ ಬಿ ವೆರಿ ಮಚ್ ಈಸಿ ಟು ಅಂಡರ್ಸ್ಟ್ಯಾಂಡ್ ದ ಫರ್ದರ್ ಕಾನ್ಸೆಪ್ಟ್ ಆ್ಯಂಡ್ ಇದು ಏನು ಡಿಸ್ಕ್ರಿಪ್ಷನ್ಸ್. ಓಕೆ, ಸೊ ಡಿಫ್ರೆನ್ಸಸ್ ಅಂದರೆ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್ ಡಿಫ್ರೆನ್ಸ್ ಏನು ಬಂತು? ಮೀನಿಂಗ್ ಮರ್ಜರ್ ಅಂತಂದರೆ ಐ ಟೋಲ್ಡ್ ಯು ಮೀನ್ಸ್ ಫ್ಯೂಷನ್ ಆಫ್ ದ 2 or more ಕಂಪ್ನೀಸ್ ವಾಲ್ಯೂಂಟರ್ಲಿ ಟು ಫಾರ್ಮ್ ಅ ನ್ಯೂ ಕಂಪ್ನಿ. ಸೊ ಆರ್ಗನೈಸೇಷನ್ ಪ್ಲಸ್ ಆರ್ಗನೈಸೇಷನ್ ಇಸ್ ಈಕ್ವಲ್ ಟು ಒಂದು ಬಿಗ್ ಆರ್ಗನೈಸೇಷನ್, ರೈಟ್? ಸೊ ದಿಸ್ ಈಸ್ ದ ಮರ್ಜರ್. ಅಕ್ವಿಸಿಷನಲ್ಲಿ ಏನಾಗುತ್ತೆ? ಆರ್ಗನೈಸೇಷನ್ ಪ್ಲಸ್ ಆರ್ಗನೈಸೇಷನ್ ಬಿಗ್ ಆರ್ಗನೈಸೇಷನ್ ಆಗುತ್ತೆ, ಬಟ್ ಒಂದು ಆರ್ಗನೈಸೇಷನ್ ಏನಾಗುತ್ತೆ, ಒಳಗಡೆ ಹೋಗಿಬಿಡತ್ತೆ, ಅಲ್ಲಿ ಅದರದ್ದು ಎಕ್ಸಿಸ್ಟೆನ್ಸೇ ಲೂಸ್ ಆಗುತ್ತೆ. ಓಕೆ, ಓಕೆ. ದೆನ್ ಫಾರ್ಮೇಷನ್ ಆಫ್ ದ ನ್ಯೂ ಕಂಪ್ನಿ. ಫಾರ್ಮೇಷನ್ ಆಫ್ ದ ನ್ಯೂ ಕಂಪ್ನಿಯಲ್ಲಿ ಮರ್ಜರಲ್ಲಿ ಹೊಸ ಕಂಪ್ನಿ ಕ್ರಿಯೇಟ್ ಆಗುತ್ತೆ, ಅಕ್ವಿಸಿಷನಲ್ಲಿ ಹೊಸ ಕಂಪ್ನಿ ಕ್ರಿಯೇಟ್ ಆಗಲ್ಲ. ಎರಡು ಒಂದರೊಳಗೆ ಒಂದಿರುತ್ತೆ, ಅದರದ್ದು ಒಂದು ಎಕ್ಸಿಸ್ಟೆನ್ಸ್ ಇದ್ದೇ ಇರುತ್ತೆ. ಓಕೆ, ಸೊ ಸೇಮ್ ನೇಚರ್, ಸೈಜ್ ಎಲ್ಲ ಸೇಮ್ ಇರುತ್ತೆ ಮರ್ಜರಲ್ಲಿ, ಬಟ್ ಅಕ್ವಿಸಿಷನಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ನೇಚರ್ ಆಫ್ ಡಿಸಿಷನ್ ಮ್ಯೂಚುವಲ್ ಡಿಸಿಷನ್ಸ್ ಇರುತ್ತೆ ಮರ್ಜರಲ್ಲಿ. ಅಕ್ವಿಸಿಷನಲ್ಲಿ ಫ್ರೆಂಡ್ಲಿ ಆಗಿರುತ್ತೆ, ಕೆಲವೊಂದು ಸಲ ಹಾಸ್ಟೈಲ್ ಅಥವಾ ಅಕ್ವೈರ್, ಅಂದರೆ ದೊಡ್ಡ ಕಂಪ್ನಿ ತನಗೇನಾದ್ರು ಬರಬೇಕಾದಂಥ ದುಡ್ಡನ್ನು ವಾಪಸ್ ತೊಗೊಳಕ್ಕೋಸ್ಕರ ಇರ್ಬೋದು, ಇದು ಮಾಡೋಕ್ಕೋಸ್ಕರ ಇರ್ಬೋದು, ಅಲ್ಲಿ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಮಿನಿಮಮ್ ನಂಬರ್ ಆಫ್ ಕಂಪ್ನಿ ಇನ್ವಾಲ್ವ್ಡ್ 3 ಇರುತ್ತೆ ಇದರೊಳಗಡೆಯಲ್ಲಿ ಮರ್ಜರಲ್ಲಿ. ಅಕ್ವಿಸಿಷನಲ್ಲಿ ಏನಿರುತ್ತೆ? 2 ಇರುತ್ತೆ. ಓಕೆ, ಸೊ ನೆಕ್ಸ್ಟು ನೇಚರ್ ಆಫ್ ಡಿಸಿಷನ್ ಆಯಿತು. ನೆಕ್ಸ್ಟ್ ಪರ್ಪಸ್ ಏನಿರುತ್ತೆ ಮರ್ಜರ್ದು? ಟು ಇನ್ಕ್ರೀಸ್ ದ ಆಪ್ರೇಷನಲ್ ಎಫಿಷಿಯನ್ಸಿ ಆ್ಯಂಡ್ ಡಿಕ್ರೀಸ್ ದ ಕಾಂಪಿಟೇಷನ್. ಓಕೆ, so purpose of the merger is to increase the operational efficiency and decrease the competition. Purpose of the acquisition for instantaneous growth ಗೋಸ್ಕರ ಮಾಡುವಂಥದ್ದು purpose of acquisition. ಓಕೆ, ಸೊ ನೆಕ್ಸ್ಟು ಮತ್ತೆ ಮರ್ಜರ್ಸ್ ಬಗ್ಗೆನೇ ಇದೆ. ಕ್ಲಾಸಿಫಿಕೇಶನ್ ಆಫ್ ಮರ್ಜರ್ ಇರ್ಬೋದು, ಯಾವ ಥರ ಮರ್ಜರ್ಸ್ ಇರುತ್ತೆ ಅಂತ. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಪ್ರಕಾರ ಮರ್ಜರ್ಸ್ ಅಂದರೆ ಏನು? ಆ್ಯನ್ ಅಮಲ್ಗಮೇಷನ್ ಆ್ಯಸ್ ದ ಮರ್ಜರ್ ಆಫ್ 1 or more ಕಂಪ್ನಿ with another, or the merger of 2 or more companies to form a new company in such a way that all assets and liabilities of the amalgamating company become assets and liabilities of the amalgamated company. ಯಾವ ಕಂಪ್ನಿ ಜೊತೆ ಯಾವ ಕಂಪ್ನಿ ಇದಾದರೂ ಕೂಡ ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ ಕೂಡ ಅದೇ ಕಂಪ್ನಿದಾಗುತ್ತೆ. ಸೊ ಓಕೆ, ಇಲ್ಲಿ ಫಾರ್ಮ್ ಅ ನ್ಯೂ ಕಂಪ್ನಿ ಇಸ್ ಇಂಪಾರ್ಟೆಂಟ್. ದೆನ್ ಕ್ಲಾಸಿಫಿಕೇಶನ್ ಆಫ್ ಮರ್ಜರ್, ಹಾರಿಜಾಂಟಲ್ ಮರ್ಜರ್, ವರ್ಟಿಕಲ್ ಮರ್ಜರ್ ಆ್ಯಂಡ್ ಕಾಂಗ್ಲೋಮರೇಟ್ ಮರ್ಜರ್ ಅದು ಮೇಜರ್ ಆಗಿದೆ. ಉಳಿದ ಚಿಕ್ಕ ಪುಟ್ಟ ಮರ್ಜರ್ಸ್ ಬರುತ್ತೆ. ಓಕೆ, ಸೊ ಹಾರಿಜಾಂಟಲ್ ಮರ್ಜರಲ್ಲಿ 2 ಕಂಪನಿ ದಟ್ ಆರ್ ಇನ್ ಡೈರೆಕ್ಟ್ ಕಾಂಪಿಟೇಷನ್. ಓಕೆ, 2 companies that are in direct competition and sharing the same product lines and market, ಅವು ಮರ್ಜ್ ಆಗ್ತವೆ. ಇಲ್ಲಿ 2 companies that are in a direct competition and sharing the same product lines and market. Okay, assumption that will provide synergy and allow enhanced cost efficiencies to the new business. assumption ಏನು ಮಾಡ್ತೀವಿ? ಇಟ್ ವಿಲ್ ಗಿವ್ ಅಪ್ ಸಿನರ್ಜಿಯನ್ನು ಕೊಡುತ್ತೆ ಒಂದು ಕಂಪ್ನಿಗೆ, ಮತ್ತು ಕಾಸ್ಟ್ ಎಫಿಷಿಯನ್ಸಿಯನ್ನು ಕೊಡುತ್ತೆ ಅಂತ ಹೇಳ್ತೀವಿ. ಇಟ್ ಈಸ್ ಅ ಪ್ರೆಸ್ಯೂಮ್ಡ್ ದ್ಯಾಟ್ ದ ಮರ್ಜರ್ ವುಡ್ ಗಿವ್ ಬೆನಿಫಿಟ್ಸ್ such as staff reduction and decrease in related costs, economies of scale, opportunity to acquire technologies unique to the target company, and increased market reach and industry visibility. So it is presumed that the merger would give benefits such as staff reduction, decrease in related cost, economies, ಅಂದರೆ ಏನೇನು ಅಡ್ವಾಂಟೇಜ್ ಇದೆ ಅದೇ ಬಂದಿದ್ದು. ಓಕೆ, ಟೆಕ್ನಾಲಜಿನ ಅಕ್ವೈರ್ ಮಾಡ್ಕೋಬೋದು, ಟಾರ್ಗೆಟ್ ಕಂಪ್ನಿದು
ಓಕೆ, ಇನ್ಕ್ರೀಸ್ ಮಾರ್ಕೆಟ್ ರೀಚ್ ಇನ್ಕ್ರೀಸ್ ಮಾಡ್ಕೋಬೋದು, ಇಂಡಸ್ಟ್ರಿ ವಿಸಿಬಿಲಿಟಿ ಚೆನ್ನಾಗಿ ಮಾಡ್ಕೋಬೋದು. ದಿಸ್ ಆರ್ ಆಲ್ ದ ಡಿಫ್ರೆಂಟ್ ಅಡ್ವಾಂಟೇಜಸ್ ಆಫ್ ದ ಹೊರಿಜಾಂಟಲ್ ಮರ್ಜರ್. ಓಕೆ, ಸೊ ನೆಕ್ಸ್ಟ್ ಕಮಿಂಗ್ ಟು ದ ವರ್ಟಿಕಲ್ ಮರ್ಜರ್. ವರ್ಟಿಕಲ್ ಮರ್ಜರ್ ಅಂದರೆ ಮರ್ಜರ್ಸ್ ಆಫ್ ನಾನ್ ಕಾಂಪಿಟಿಂಗ್ ಕಂಪನಿ. ಓಕೆ, ನಾನ್ ಕಾಂಪಿಟಿಂಗ್ ಕಂಪನಿ ವೇರ್ ಒನ್ಸ್ ಪ್ರಾಡಕ್ಟ್ ಈಸ್ ನೆಸರಿ ಕಂಪೋನೆಂಟ್ ಆರ್ ಕಂಪ್ಲಿಮೆಂಟ್ ಆಫ್ ದ ಅದರ್ಸ್. ಒಂದ್ರದ್ದು ಪ್ರಾಡಕ್ಟನ್ನು ಇನ್ನೊಂದು ಕಂಪ್ನಿ ಯೂಸ್ ಮಾಡ್ಕೋತಾ ಇರುತ್ತೆ. ಓಕೆ, ಸೊ ಗ್ರೋವಿಂಗ್ ರಾ ಮಟೀರಿಯಲ್ಸ್, ಮ್ಯಾನುಫ್ಯಾಕ್ಚರಿಂಗ್, ಟ್ರಾನ್ಸ್ಪೋರ್ಟಿಂಗ್, ಮಾರ್ಕೆಟಿಂಗ್ ಆ್ಯಂಡ್ ರಿಟೇಲಿಂಗ್. ಫಾರ್ ಎಕ್ಸಾಂಪಲ್, ರಾ ಮಟೀರಿಯಲ್ ಕಂಪ್ನಿ ಏನು ಮಾಡ್ಬೋದು, ಮ್ಯಾನುಫ್ಯಾಕ್ಚರ್ ಕಂಪ್ನಿ ಜೊತೆ ಮರ್ಜ್ ಆಗ್ಬೋದು, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಹೋಗಿ ಟ್ರಾನ್ಸ್ಪೋರ್ಟ್ ಜೊತೆ ಮರ್ಜ್ ಆಗ್ಬೋದು. ಸೊ ಅವು ಒಂದಕ್ಕೊಂದು ಏನಾಗಿರುತ್ತೆ, ಹೆಲ್ಪಿಂಗ್ ಆಗಿರುತ್ತೆ. ವರ್ಟಿಕಲ್ ಮರ್ಜರ್ ಕ್ಯಾನ್ ಅಚೀವ್ ಪ್ರೋ ಕಾಂಪಿಟೇಟಿವ್ ಎಫಿಷಿಯನ್ಸಿ ಬೆನಿಫಿಟ್ಸ್. ಓಕೆ, ಸೊ ವರ್ಟಿಕಲ್ ಇದೇನಿರುತ್ತೆ, ಲೋವರ್ ಟ್ರಾನ್ಸಾಕ್ಷನ್ ಕಾಸ್ಟ್ ಆಗುತ್ತೆ, ಲೀಡ್ ಟು ಸಿನರ್ಜೆಟಿಕ್ ಇಂಪ್ರೂವ್ಮೆಂಟ್ಸ್ ಇನ್ ಡಿಸೈನ್, ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಫೈನಲ್ ಔಟ್ಪುಟ್ ಆರ್ ಪ್ರಾಡಕ್ಟ್, ಎನ್ಹ್ಯಾನ್ಸ್ ಕಾಂಪಿಟೇಷನ್. ಓಕೆ, ಕಾಂಪಿಟೇಷನನ್ನು ಜಾಸ್ತಿ ಮಾಡುತ್ತೆ. ಮಾರ್ಕೆಟ್ ಎಕ್ಸ್ಟೆನ್ಷನ್ ಮರ್ಜರ್, ಮರ್ಜರ್ ಬಿಟ್ವೀನ್ ಟೂ ಕಂಪ್ನೀಸ್ ದಟ್ ಸೆಲ್ ದ ಸೇಮ್ ಪ್ರಾಡಕ್ಟ್ಸ್ ಬಟ್ ಇನ್ ಡಿಫ್ರೆಂಟ್ ಮಾರ್ಕೆಟ್ಸ್. ಓಕೆ, ಮರ್ಜರ್ ಬಿಟ್ವೀನ್ ದ ಟೂ ಕಂಪ್ನೀಸ್ ದಟ್ ಸೆಲ್ ದ ಸೇಮ್ ಪ್ರಾಡಕ್ಟ್ಸ್, ಬೇರೆ ಬೇರೆ ಮಾರ್ಕೆಟ್ಸಲ್ಲಿ ಅದನ್ನು ಸೆಲ್ ಮಾಡಿದ್ರೆ ಅದನ್ನು ಮಾರ್ಕೆಟ್ ಎಕ್ಸ್ಟೆನ್ಷನ್ ಮರ್ಜರ್ ಅಂತ ಹೇಳ್ತಾರೆ. ದೆನ್ ಪ್ರಾಡಕ್ಟ್ ಎಕ್ಸ್ಟೆನ್ಷನ್ ಮರ್ಜರ್ ಈಸ್ ಡಿಸೈನ್ ಟು ಇನ್ಕ್ರೀಸ್ ದ ಟೈಪ್ ಆರ್ ರೇಂಜ್ ಆಫ್ ದ ಪ್ರಾಡಕ್ಟ್ಸ್. ಓಕೆ, ರೇಂಜ್ ಆಫ್ ದ ಪ್ರಾಡಕ್ಟ್ಸನ್ನು ಜಾಸ್ತಿ ಮಾಡೋದು. ದ್ಯಾಟ್ ಅ ಕಂಪನಿ ಸೆಲ್ಸ್ ಇನ್ ಪರ್ಟಿಕ್ಯುಲರ್ ಮಾರ್ಕೆಟ್, ಡಿಫ್ರೆಂಟ್ ಬಟ್ ರಿಲೇಟೆಡ್ ಪ್ರಾಡಕ್ಟ್ಸ್ ಇನ್ ಸೇಮ್ ಮಾರ್ಕೆಟಿಂಗ್ ರೇಂಜ್. ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇರುತ್ತೆ ಬಟ್ ರಿಲೇಟೆಡ್ ಪ್ರಾಡಕ್ಟ್ಸನ್ನು ಸೇಮ್ ಮಾರ್ಕೆಟಲ್ಲಿ ಸೆಲ್ ಮಾಡೋದನ್ನು ಪ್ರಾಡಕ್ಟ್ ಎಕ್ಸ್ಟೆನ್ಷನ್ ಮರ್ಜರ್ ಅಂತ ಹೇಳ್ತೀವಿ. ಸೊ ಮಾರ್ಕೆಟ್ ಎಕ್ಸ್ಟೆನ್ಷನ್ ಮರ್ಜರ್, ಪ್ರಾಡಕ್ಟ್ ಎಕ್ಸ್ಟೆನ್ಷನ್ ಮರ್ಜರ್. ದೆನ್ ಫಾರ್ವರ್ಡ್ ಇಂಟಿಗ್ರೇಷನ್ ಹೇಳ್ತೀವಿ. ಟಾರ್ಗೆಟ್ ಫರ್ಮ್ ಈಸ್ ಇನ್ವಾಲ್ವ್ಡ್ ಇನ್ ದ ನೆಕ್ಸ್ಟ್ ಸ್ಟೇಜ್ ಆಫ್ ದ ಪ್ರೊಡಕ್ಷನ್ ಆರ್ ಆಪ್ರೇಷನ್. ಅದನ್ನೇನು ಹೇಳ್ತೀವಿ, ನೆಕ್ಸ್ಟ್ ಸ್ಟೇಜಿಗೆ ಹೋಯ್ತು ಅಂದರೆ ಅದನ್ನು ಫಾರ್ವರ್ಡ್ ಇಂಟಿಗ್ರೇಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಸಪ್ಲೈಯರ್ ಆಫ್ ದ ರಾ ಮಟೀರಿಯಲ್ಸ್ ಮರ್ಜಸ್ ವಿತ್ ದ ರೆಗ್ಯುಲರ್ ಪ್ರೊಸೆಸ್ ಪ್ರೊಕ್ಯೂರರ್ ಆಫ್ ದ ರಾ ಮಟೀರಿಯಲ್ಸ್, ಅದನ್ನೇನು ಹೇಳ್ತೀವಿ, ಫಾರ್ವರ್ಡ್ ಇಂಟಿಗ್ರೇಷನ್ ಅಂತ ಹೇಳ್ತೀವಿ. ಅದೇ ಟಾರ್ಗೆಟ್ ಕಂಪನಿ ಇನ್ವಾಲ್ವ್ಡ್ ಇನ್ ದ ಪ್ರೀವಿಯಸ್ ಸ್ಟೇಜಸ್ ಆಫ್ ದ ಪ್ರೊಡಕ್ಷನ್ ಆರ್ ಆಪ್ರೇಷನ್, ವಿ ಕಾಲ್ ಇಟ್ ಆಸ್ ಬ್ಯಾಕ್ವರ್ಡ್ ಇಂಟಿಗ್ರೇಷನ್. ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಪ್ರೊಕ್ಯೂರರ್ ಆಫ್ ರಾ ಮಟೀರಿಯಲ್ಸ್ ಜೊತೆ ಮಾಡೋದಕ್ಕೆ ನಾವೇಂತೀವಿ, ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇದನ್ನು ಸಿಂಪಲಾಗಿ ಅರ್ಥ ಮಾಡ್ಕೋಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇದು ಒಂದು ರಾ ಮಟೀರಿಯಲ್ ಇರ್ಬೋದು. ಓಕೆ, ಇಲ್ಲಿ ಪ್ರೊಡಕ್ಷನ್ ಕಂಪನಿ ಇರುತ್ತೆ, ಇಲ್ಲಿ ಮಾರ್ಕೆಟಿಂಗ್ ಇರುತ್ತೆ. ಓಕೆ, ಸೊ ಇಫ್ ಇಟ್ ಈಸ್ ಬ್ಯಾಕ್ವರ್ಡ್ ಲಿಂಕೇಜ್ ಜೊತೆ ಏನಾದರೂ ಅದು ಮರ್ಜ್ ಆಯಿತು ಅಂತಂದರೆ ಅದನ್ನು ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಅಂತ ಹೇಳ್ಬೋದು. ಓಕೆ, ಬಟ್ ಇದು ಫಾರ್ವರ್ಡ್ ಮಾರ್ಕೆಟಿಂಗ್ ಅಂದರೆ ನೆಕ್ಸ್ಟ್ ಸ್ಟೇಜಲ್ಲಿರುವಂಥ ಟಾರ್ಗೆಟ್ ಫರ್ಮ್ಗೆ ಹೋದರೆ ಅದನ್ನು ನಾವು ಫಾರ್ವರ್ಡ್ ಇಂಟಿಗ್ರೇಷನ್ ಅಂತ ಹೇಳ್ಬೋದು. ಓಕೆ, ದಿಸ್ ಇಸ್ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಆ್ಯಂಡ್ ದಿಸ್ ಇಸ್ ಫಾರ್ವರ್ಡ್ ಇಂಟಿಗ್ರೇಷನ್. ದೆನ್ ಬ್ಯಾಲೆನ್ಸ್ಡ್ ಇಂಟಿಗ್ರೇಟೆಡ್. ಬ್ಯಾಲೆನ್ಸ್ಡ್ ಇಂಟಿಗ್ರೇಷನ್ ಅಂದ್ರೇನು, ಕಂಪನಿ ಸೆಟಪ್ ಸಬ್ಸಿಡೀಸ್ ದ್ಯಾಟ್ ಬೋತ್ ಸಪ್ಲೈ ದೆಮ್ ವಿತ್ ಇನ್ಪುಟ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ದೇರ್ ಔಟ್ಪುಟ್ಸ್. ಎರಡರ ಜೊತೆನೂ ಬ್ಯಾಲೆನ್ಸ್ಡ್ ಆಗಿ ಮಾಡಿದಾಗ ಅದನ್ನು ನಾವು ಬ್ಯಾಲೆನ್ಸ್ಡ್ ಇಂಟಿಗ್ರೇಷನ್ ಅಂತ ಹೇಳ್ಬೋದು. ಓಕೆ, ಸೊ ಅಬ್ಜೆಕ್ಟಿವ್ಸ್ ಆಫ್ ವರ್ಟಿಕಲ್ ಮರ್ಜರ್. ಅಬ್ಜೆಕ್ಟಿವ್ಸ್ ಆಫ್ ವರ್ಟಿಕಲ್ ಮರ್ಜರ್: ಟು ಎಲಿಮಿನೇಟ್ ಕಾಸ್ಟ್ಸ್ ಆಫ್ ಸರ್ಚಿಂಗ್ ಫಾರ್ ವೆಂಡರ್ಸ್, ಕಾಂಟ್ರಾಕ್ಟಿಂಗ್ ಪ್ರೈಸಸ್, ಪೇಮೆಂಟ್ ಕಲೆಕ್ಷನ್, ಅಡ್ವರ್ಟೈಸಿಂಗ್, ಕಮ್ಯುನಿಕೇಷನ್ ಆ್ಯಂಡ್ ಕೋಆರ್ಡಿನೇಟಿಂಗ್ ದ ಪ್ರೊಡಕ್ಷನ್. ಏನು ವರ್ಟಿಕಲ್ ಮರ್ಜರ್ದು ಆಬ್ಜೆಕ್ಟಿವ್ಸ್ ಏನೇನು? ಓಕೆ, ಸೊ ಟು ಎಲಿಮಿನೇಟ್ ಕಾಸ್ಟ್ ಆಫ್ ಸರ್ಚಿಂಗ್ ಫಾರ್ ವೆಂಡರ್ಸ್, ಹೊಸ ವೆಂಡರ್ಸನ್ನು ಇರ್ಬೋದು, ಕಾಂಟ್ರಾಕ್ಟಿಂಗ್ ಪ್ರೈಸಸ್ ಇರ್ಬೋದು, ಪೇಮೆಂಟ್ ಕಲೆಕ್ಷನ್ ಇರ್ಬೋದು, ಅಡ್ವರ್ಟೈಸಿಂಗ್, ಕಮ್ಯುನಿಕೇಷನ್ ಮತ್ತು ಕೋಆರ್ಡಿನೇಟಿಂಗ್ ದ ಪ್ರೊಡಕ್ಷನ್, ಇದೆಲ್ಲದಕ್ಕೆ ಏನಾದ್ರು ಕಾಸ್ಟ್ ಆದರೆ ಅದನ್ನು ಎಲಿಮಿನೇಟ್ ಮಾಡೋದು. ಓಕೆ, ದೆನ್ ವರ್ಟಿಕಲ್ ಮರ್ಜರ್ ವೆನ್ ಟೂ ಫರ್ಮ್ಸ್ ಡಿಸೈಡ್ ಟು ಇಂಟಿಗ್ರೇಟ್ ದೇರ್ ಬಿಸ್ನೆಸ್ ಟು ಕ್ಯಾಪಿಟಲೈಸ್ ಆನ್ ದ ರೈಸಿಂಗ್ ಡಿಮ್ಯಾಂಡ್ ಫಾರ್ ದೇರ್ ಪ್ರಾಡಕ್ಟ್ಸ್. ಡಿಮ್ಯಾಂಡ್ ಕೂಡ ರೈಸ್ ಆಗೋ ಚಾನ್ಸಸ್ಸಲ್ಲೂ ಕೂಡ ವರ್ಟಿಕಲ್ ಮರ್ಜಿಂಗ್ ಆಗುತ್ತೆ. ಓಕೆ, next, vertical merger is anti-competitive as they can rob the supply business of its competition. It's a anti-competitive one. So vertical merger designed to evade pricing regulations. Pricing regulations ಅನ್ನು evade ಮಾಡೋಕ್ಕೋಸ್ಕರನೂ ಕೂಡ vertical merging ಅನ್ನು ಯೂಸ್ ಮಾಡ್ತೀವಿ. Then conglomerate merger. Conglomerate merger is one in which there is no economic relationship. This is important. Okay, there is no economic relationship between the acquiring and acquired firm. So conglomerate merger firms in different or unrelated business activity. Such mergers plan to increase the product lines. Okay, then financial conglomerate. Financial conglomerate is improve risk return ratio, providing funds to every segment of the operation and exercising the control.
ಫೈನಾನ್ಷಿಯಲ್ ಕಾಂಗ್ಲೊಮೆರೇಟ್ ಅಂದರೆ ಇಂಪ್ರೂವ್ ದ ರಿಸ್ಕ್ ರಿಟರ್ನ್ ರೇಷಿಯೋನ ಇಂಪ್ರೂವ್ ಮಾಡೋಕ್ಕೋಸ್ಕರ ಮರ್ಜ್ ಆಗೋದು. ಓಕೆ, ಪ್ರೊವೈಡಿಂಗ್ ಫಂಡ್ಸ್ ಟು ಎವ್ರಿ ಸೆಗ್ಮೆಂಟ್ ಆಫ್ ದ ಆಪ್ರೇಷನ್ ಆ್ಯಂಡ್ ಎಕ್ಸೈಸಿಂಗ್ ದ ಕಂಟ್ರೋಲ್. ದೆನ್ ಮ್ಯಾನೇಜರಲ್ ಕಾಂಗ್ಲೊಮೆರೇಟ್ ಅಂದರೆ ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಮಾಡೋಕ್ಕೋಸ್ಕರ. ಓಕೆ, ವೇರ್ ಟು ಕಂಪನೀಸ್ ವಿತ್ ಅನ್ಈಕ್ವಲ್ ಮ್ಯಾನೇಜರಲ್ ಕಾಂಪಿಟೆನ್ಸಸ್ ಕಂಬೈನ್. ದೆನ್ ಕಾನ್ಸಂಟ್ರಿಕ್ ಕಂಪನೀಸ್ ಅಂದರೆ ಎ ಮರ್ಜರ್ ಈಸ್ ಟರ್ಮ್ಡ್ ಕಾನ್ಸಂಟ್ರಿಕ್. ಓಕೆ, ವೆನ್ ದೆರ್ ಈಸ್ ಅ ಕ್ಯಾರಿ ಓವರ್ ಆಫ್ ಸ್ಪೆಸಿಫಿಕ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ಆರ್ ಎನಿ ಕಾಂಪ್ಲಿಮೆಂಟರೀಸ್ ಇನ್ ರಿಲೇಟಿವ್ ಸ್ಟ್ರೆಂತ್ ಬಿಟ್ವೀನ್ ದ ಮ್ಯಾನೇಜ್ಮೆಂಟ್ ಫಂಕ್ಷನ್. ಅಂದರೆ ಯಾವುದಾದ್ರೂ ಹಳೆ ಸ್ಪೆಸಿಫಿಕ್ ಮ್ಯಾನೇಜ್ಮೆಂಟ್ ಫಂಕ್ಷನನ್ನೇ ಕ್ಯಾರಿ ಮಾಡೋದಿರ್ಬೋದು, ಅಥವಾ ಎನಿ ಕಾಂಪ್ಲಿಮೆಂಟ್ರಿ ಮ್ಯಾನೇಜ್ಮೆಂಟ್ ಫಂಕ್ಷನನ್ನು ಕ್ಯಾರಿ ಮಾಡೋದಕ್ಕೆ ನಾವೆಂತೀವಿ ಕಾನ್ಸೆಂಟ್ರಿಕ್ ಕಂಪನಿ ಅಂತ ಹೇಳ್ತೀವಿ. ದೆನ್ ಎಕ್ರಿಟಿವ್ ಮರ್ಜರ್ ಅಂತಂದರೆ ಎಕ್ವಿಸಿಷನ್ ಈಸ್ ನ್ಯಾಚುರಲ್ ಗ್ರೋತ್ ಇನ್ ಸೈಜ್ ಆರ್ ಎಕ್ಸ್ಟೆಂಟ್ ಬೈ ಗ್ರ್ಯಾಜುವಲ್ ಎಕ್ಸ್ಟರ್ನಲ್ ಎಡಿಷನ್. ಸುಮ್ಮನೆ ಕಂಪ್ನಿ ಇರುತ್ತೆ, ನಿಧಾನಕ್ಕೆ ಒಂದೊಂದೇ ಆ್ಯಡ್ ಮಾಡ್ಕೊತ ಹೋಗೋದಕ್ಕೆ ನಾವೇನಂತೀವಿ ಎಕ್ರಿಟಿವ್ ಮರ್ಜರ್ ಅಂತ ಹೇಳ್ತೀವಿ. ಓಕೆ, ಸೊ accretion implies value creation. Accretive mergers occur when a company with a high price to earning ratio, high PE ratio, purchases a company with a low PE ratio. As a result, earning per share of the acquiring company increases. Okay, PE ratio low ಇರೋದಕ್ಕೆ PE ratio. Dilutive merger is a destruction or dilution. Earning per share of the acquiring company falls after merger. ಡೈಲ್ಯೂಟಿವ್ ಮರ್ಜರ್ ಅಂತ ಹೇಳ್ತೀವಿ. ಅಂದರೆ ಅರ್ನಿಂಗ್ ಪರ್ ಶೇರ್ ಏನಿರುತ್ತೆ ಒಂದು ಅಕ್ವೈರಿಂಗ್ ಕಂಪ್ನಿದು, ಅದು ಮರ್ಜ್ ಆದಮೇಲೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸಿನ್ಸ್ ದ ಅರ್ನಿಂಗ್ ಪರ್ ಶೇರ್ ಡಿಕ್ಲೈನ್ಸ್, ದ ಅಕ್ವೈರಿಂಗ್ ಕಂಪ್ನಿ ಶೇರ್ ಪ್ರೈಸ್ ಆಲ್ಸೋ ಡಿಕ್ಲೈನ್ಸ್ ಆ್ಯಸ್ ದ ಮಾರ್ಕೆಟ್ ಎಕ್ಸ್ಪೆಕ್ಟ್ಸ್ ಡಿಕ್ರೀಸಸ್ ಇನ್ ದ ಕಂಪ್ನೀಸ್ ಫ್ಯೂಚರ್ ಅರ್ನಿಂಗ್ಸ್. ಅಂದರೆ ಇವೆರಡು ಕಂಪ್ನಿ ಮಿಕ್ಸ್ ಆಗೋದ್ರಿಂದ ಫ್ಯೂಚರ್ ಅರ್ನಿಂಗ್ಸ್ ಕಡಿಮೆ ಆಗುತ್ತೆ ಅಂತ ಇನ್ವೆಸ್ಟರ್ಸ್ ಅಂದ್ಕೊಂಡು ಅರ್ನಿಂಗ್ ಪರ್ ಶೇರು ಕಡಿಮೆ ಆಗುತ್ತೆ. ಬಿಕಾಸ್ ಆಫ್ ದ ಮಾರ್ಕೆಟ್ ಪ್ರೈಸು, ಶೇರ್ ಪ್ರೈಸ್ ಕೂಡ ಕಡಿಮೆ ಆಗಿರುತ್ತೆ. ದ ಎಕ್ಸ್ಪೆಕ್ಟೆಡ್ ಡಿಕ್ಲೈನ್ ಕುಡ್ ಬಿ ಬಿಕಾಸ್ ಆಫ್ ದ ಮಾರ್ಕೆಟ್ ಪ್ರೈಸಸ್ ಫೀಲ್ ದ ಮರ್ಜರ್ ವುಡ್ ಡಿಸ್ಟ್ರಾಯ್ ವ್ಯಾಲ್ಯೂ ಆ್ಯಂಡ್ ವುಡ್ ನಾಟ್ ರಿಸಲ್ಟ್ ಇನ್ ಸಿನರ್ಜೀಸ್ ಪೋಸ್ಟ್ ಮರ್ಜರ್. ಓಕೆ, ಇಲ್ಲಿ ಯಾವುದೇ ಸಿನರ್ಜೀಸ್ ಇರಲ್ಲ. ಡೈಲ್ಯೂಟಿವ್ ಮರ್ಜರ್ ಹ್ಯಾಪನ್ಸ್ PU ರೇಷಿಯೋ ಆಫ್ ದ ಫರ್ಮ್ ಅಕ್ವೈರ್ಡ್ ಈಸ್ ಲೆಸ್ ದ್ಯಾನ್ ದ ಟಾರ್ಗೆಟ್ ಫರ್ಮ್ PE ರೇಷಿಯೋ. ಓಕೆ, ಇದನ್ನು ಡೈಲ್ಯೂಟಿವ್ ಮರ್ಜರ್ ಅಂತ ಹೇಳ್ತೀವಿ. ದೆರ್ ಆರ್ 4 ಟೈಪ್ಸ್ ಆಫ್ ಮರ್ಜರ್ಸ್: ಹಾರಿಜಾಂಟಲ್, ವರ್ಟಿಕಲ್, ಕಾಂಗ್ಲೊಮೆರೇಟ್ ಮತ್ತು ಡೈಲ್ಯೂಟಿವ್ ಮರ್ಜರ್ ಮೋಸ್ಟ್ ಕಾಮನ್ ಇಲ್ಲದೆ ಇರೋದಕ್ಕೆ ನಮಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ರೈಟ್? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ, ಇದು ತುಂಬ ಲೆಂದಿ ಆಗಿದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಈ ಯೂನಿಟ್ 10ದೇ ವ್ಯಾಲ್ಯೂ ಕ್ರಿಯೇಷನ್ ಆಫ್ ಹಾರಿಜಾಂಟಲ್ ಮರ್ಜರು, ವರ್ಟಿಕಲ್ ಮರ್ಜರು, ಓಕೆ, ಅಕ್ವಿಸಿಷನ್, ಟೈಪ್ಸ್ ಆಫ್ ಅಕ್ವಿಸಿಷನ್, ಇದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ, ರೈಟ್? ಆಲ್ ದಿ ಬೆಸ್ಟ್, ಕೀಪ್ ರೀಡಿಂಗ್, ಹ್ಯಾಪಿ ರೀಡಿಂಗ್, ರೈಟ್? ಎಲ್ಲ ನಿಮಗೆ ರೆಡಿಮೇಡ್ ಸಿಗ್ತಾ ಇದೆ, ಪ್ಲೀಸ್ ಯೂಸ್ ಮಾಡ್ಕೊಳ್ಳಿ. ಓಕೆ, ಲಾಸ್ಟ್ ಟೈಮ್ 3rd ಸೆಮ್ 2nd ಸೆಮ್ಮಲ್ಲಿ ನೀವು ತುಂಬ ಕೋಆಪ್ರೇಟ್ ಮಾಡಿದ್ದೀರ. ಲಾಸ್ಟ್ ಮೂಮೆಂಟ್ ಎಕ್ಸಾಮ್ ಹಿಂದಿನ ದಿನ ಹಾಕಿದ್ರು ಕೂಡ ತುಂಬ ಜನ ನೋಡಿ ಅದನ್ನು ಯೂಸ್ ತೊಗೊಂಡು ನಾನು ಕಮೆಂಟ್ ಮಾಡಿದ್ರಿ ಥ್ಯಾಂಕ್ ಯು ಅಂತ. ಆ್ಯಂಡ್ ದಟ್ ಥ್ಯಾಂಕ್ ಯು ಅನ್ನೋ ವರ್ಡ್ ಇಟ್ಸ್ ವೆರಿ ಹಂಬಲ್ ಆಗಿದ್ದೀನಿ ನಾನು ಆ್ಯಕ್ಚುಲಿ. ಓಕೆ, ಆ್ಯಂಡ್ ನಂಗೆ ತುಂಬ ಖುಷಿಯಾಗೋಂಥ ವಿಷಯ ಅಂದರೆ ನೀವು ಥ್ಯಾಂಕ್ ಯು ಕಳಿಸಿದಾಗ ಎಕ್ಸಾಮಲ್ಲಿ ಚೆನ್ನಾಗಾಯಿತು, ಎಕ್ಸಾಮಲ್ಲಿ ಬರೆಯೋಕ್ಕೆ ಹೆಲ್ಪ್ ಆಯಿತು ಅಂತ ಆ ಥ್ಯಾಂಕ್ ಯು ಏನು ಕಳಿಸ್ತೀರಾ, ಇಟ್ ವಿಲ್ ಮೇಡ್ ಮೈ ಡೇ. ಓಕೆ, ಸೊ ಅದಕ್ಕೋಸ್ಕರ ಚೆನ್ನಾಗಿ ಯೂಸ್ ತೊಗೊಳ್ಳಿ. 1 ಟೈಮ್ ಅಲ್ಲ 2nd ಟೈಮ್ ನೋಡಿ, ಸ್ವಲ್ಪ ಕ್ವಿಕ್ಕಾಗಿ ಅನಿಸ್ತಿದೆ, ಫಾಸ್ಟ್ ಅನ್ನಿಸ್ಬೋದು, ಬಟ್ ಪಾಸ್ ಮಾಡಿ 1 ಟೈಮ್ 2 ಟೈಮ್ಸ್ ವೀಡಿಯೋಸ್ ನೋಡಿದಾಗ ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ಇನ್ನೂ ಒಂದು ಟೈಮ್ ಇದೆ, ಎಕ್ಸಾಮ್ಗೂ ಟೈಮ್ ಇದೆ, ಅಲ್ಲಿ ತನಕ ನೋಡ್ತಾ ಇರಿ. ಒಂದೊಂದು ಸಬ್ಜೆಕ್ಟು 2 ಅವರ್ಸ್, ಫುಲ್ 2 ಅವರ್ಸ್ ನೋಡಿದ್ರೆ ಒಂದು ಸಬ್ಜೆಕ್ಟ್ ಕವರ್ ಆಗ್ತಾಯಿದೆ. ಅದನ್ನೇ 2 ಟೈಮ್ಸ್ 3 ಟೈಮ್ಸ್ ನೋಡಿದ್ರೆ ನಿಮ್ಗೆ ಖಂಡಿತ ಸ್ವಲ್ಪ ಆದರೂ ಬರೆಯೋಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ನಮ್ಮ ಕಾಲೇಜ್ ಫ್ರೆಂಡ್ಸ್ಗಿರ್ಬೋದು, ಪ್ರೊಫೆಷ್ನಲ್ಸ್ ಇರ್ಬೋದು, ವರ್ಕಿಂಗ್ ಫ್ರೆಂಡ್ಸ್ ಇರ್ಬೋದು. ಓಕೆ, ಆಲ್ ದಿ ಬೆಸ್ಟ್. ಯಾವುದು ಎಕ್ಸಾಮನ್ನು ಸ್ಕಿಪ್ ಮಾಡಿಬಿಡಿ. ಲಾಸ್ಟ್ ಟೈಮ್ ತುಂಬ ಜನ ಎಕ್ಸಾಮ್ ಸ್ಕಿಪ್ ಮಾಡಿದ್ದೀರಾ, ಕೇಸ್ ಸ್ಟಡಿ ಸ್ಕಿಪ್ ಮಾಡಿದ್ದೀರಾ, ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಏನು ಬರುತ್ತೆ ಬರೀರಿ, ಹೆಂಗಿದ್ರೂ ಸ್ಕಿಪ್ ಮಾಡ್ತೀರಾ ಅಂದರೆ ಅಟ್ಲೀಸ್ಟ್ ಬರ್ದಾದರೂ ಸ್ಕಿಪ್ ಮಾಡಿ, ಸೊ ದ್ಯಾಟ್ ಥ್ರೂ ಆಗಿಬಿಟ್ರೆ ಆ ಒಂದು ಸಬ್ಜೆಕ್ಟ್ ಬರ್ಡನ್ ಉಳಿಯೋಲ್ಲ. ಇಲ್ಲೊಂದು 6 ಮಂತ್ 1 ಇಯರ್ ಆ ಸಬ್ಜೆಕ್ಟ್ಗೋಸ್ಕರ ಕಾದು ಎಕ್ಸಾಮ್ ಬರೆದು ಎಕ್ಸಾಮ್ ಫೀಸ್ ಮತ್ತೆ ಕಟ್ಟಿ ಮತ್ತು ಎಕ್ಸಾಮ್ಗೆ ಅಪಿಯರ್ ಆಗೋದೆಲ್ಲ ತುಂಬ ಕಷ್ಟ ಆಗುತ್ತೆ. 6 ಮಂತ್ಸ್ 1 ಇಯರಲ್ಲಿ ನಿಮ್ಮ ಪ್ರಮೋಷನ್ ಆದರೆ ಆ ಒಂದು ಫುಲ್ MBA ಕಟ್ಟಿದಂಥ ಫೀಸೇ ನಿಮ್ಗೆ ಆಲ್ರೆಡಿ ಬಂದಿರುತ್ತೆ ಅಲ್ವಾ. ಸೊ ಡೋಂಟ್ ಸ್ಕಿಪ್ ದ ಎಕ್ಸಾಮ್, ಡೋಂಟ್ ಸ್ಕಿಪ್ ದ ಕೇಸ್ ಸ್ಟಡಿ. ಓಕೆ, ನಂಗೆ ಟೈಮ್ ಪರ್ಮಿಟ್ಸ್ ಆದರೆ ಕೇಸ್ ಸ್ಟಡಿ ಸಾಲ್ವ್ ಮಾಡೋದ್ರ ಬಗ್ಗೆನೂ ನನಗೆ ಗೊತ್ತಿರೋಷ್ಟು ನಿಮ್ಗೆ ಹೇಳ್ಕೊಡ್ತೀನಿ, ರೈಟ್? ಅಲ್ಲಿ ತನಕ ಕೀಪ್ ರೀಡಿಂಗ್, ಹ್ಯಾಪಿ ರೀಡಿಂಗ್.